ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ನೋಡಿ 5:48 ಆಗಿದೆ. ಸೊ ಬೇಸಾಯ ಬಿಡಬೇಕಿತ್ತಲ್ವ ವಾಟರ್ ಸಾಲಿಬಲ್ಲು. ಸೊ ಅದಕ್ಕೆ ತೋಟಕ್ಕೆ ಹೋಗ್ತಿದ್ದೆ. ಇವತ್ತು ವಾಟರ್ ಸಾಲಿಬಲ್ ಬಿಟ್ಟು ಸಂಜೆ ಮತ್ತೆ ಜಿಯೇ ಮಾಡಬೇಕು ನನ್ನ ತೋಟಕ್ಕೆ. ಸೊ ಇವತ್ತು 3 ತೋಟಕ್ಕೂ ಬಿಡಬೇಕಾಗುತ್ತೆ ವಾಟರ್ ಸಾಲಿಬಲ್ಲು. ಡೀಸೆಲ್ ವಾಶ್ ಚೆಕ್ ಮಾಡ್ಕೊಂಬಿಡೋಣ. ಡೀಸೆಲ್ ಕಡಿಮೆ ಇದೆ, ಅಲ್ಲಿ ಹೋಗಿ ಹಾಕ್ಕೊಬೇಕಾಗುತ್ತೆ. ಇನ್ನೊಂದಿಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಸಿಗ್ತೀನಿ. ಇನ್ಮೇಲೆ ಸ್ವಲ್ಪ ಬೆಳಗ್ಗೆನೇ ಇದು ಹೋಗ್ಬೇಕಾಗುತ್ತೆ ತೋಟಕ್ಕೆ. ಇವತ್ತು MKB ಬಿಡೋಕೆ ಹೋಗ್ತಿರೋದು. ಹಣ್ಣು ಸೈಜ್ ದಪ್ಪ ಬರಬೇಕಲ್ಲ, ಸೊ ಅದಕ್ಕೆ. ಮತ್ತು ಕೆಳಗಡೆ ಹೊಸ ಗಿಡಕ್ಕೆ ಚಿಗುರು ಚೆನ್ನಾಗಿ ಮೂಮೆಂಟ್ ಆಗಲಿ ಅಂತ ಅದಕ್ಕೂ ಬಿಡಬೇಕು. 1261 ಬಜ್ಜಿ ಮೆಣಸಿನ್ಕಾಯಿಗೆ ಕ್ಯಾಲ್ಸಿಯಂ ನೈಟ್ರೇಟ್ ಬಿಡಬೇಕು. ಸೊ ನೆನೆ ಬಜ್ಜಿ ಒಂದು 6 ಮೂಟೆ ಸಿಕ್ಕಿದೆ. 6 ಮೂಟೆ ಅಂತ 120 kg. ಗೊತ್ತು ಏನು ರೇಟ್ ಆಗಿದೆಯಾ ಗೊತ್ತಿಲ್ಲ. ಇವತ್ತು ಒಂದು 8 ಗಂಟೆ ಹಂಗೆ ಗೊತ್ತಾಗುತ್ತೆ. ಹಿಂಡಿಗಳೆಲ್ಲ ಕೊಟ್ಟಿದೆಯಲ್ಲ, ಸೊ ಯೂಮಿಕ್ ಆ್ಯಸಿಡ್ ಜೊತೆಗೆ ಹಾಕ್ಕೋಬೇಕು ಮೇಲೆ. ಇದಕ್ಕೆ MKB ಜೊತೆಗೆ ಯೂಮಿಕ್ ಆ್ಯಸಿಡು ರೂಟ್ಗೆ ಹೆಲ್ಪ್ ಮಾಡುತ್ತೆ, ರೂಟ್ ಡೆವಲಪ್ಮೆಂಟ್ಗೆ. 6 o'clock ರೀಚ್ ಆದ್ರೂ ನಾನು ಈಗ ತೋಟಕ್ಕೆ ಆರಾಮಾಗಿ ಇನ್ನೂ 3 hours ಟೈಮ್ ಸಿಗುತ್ತೆ. ಸೊ ಅಷ್ಟೊತ್ತಿಗೆ ನೀರು ಹೊಡೆಸ್ಕೋಬೋದು ಆರಾಮಾಗಿ. ನಾನು ಸಂಜೆ ಮತ್ತು ನೈಟ್ ಬಂದಿದ್ವಿ ತೋಟಕ್ಕೆ, ಒಂದು 11:50 ಆ ಥರ ಬಂದು ಓಡಾಡ್ಕೊಂಡು ಹೋದ್ವಿ. ನೆನ್ನೆ ಒಂದು ಸ್ವಲ್ಪ ನಾಯಿಗಳು ಬಂದಿದ್ವು ಅಷ್ಟೇ. ಹಂದಿಗಳ ಕಾಟ ಇಲ್ಲ ಇನ್ನು, ಯಾಕಂದರೆ ಕೆರೆಯಲ್ಲಿ ನೀರು ಇದೆಯಲ್ಲ, ಸೊ ಹಂದಿಗಳು ಇರೋಲ್ಲ. ಅದೊಂದು ಅಡ್ವಾಂಟೇಜ್ ನಮಗೆ. ನೋಡಿ ಬೆಳಗ್ಗೆನೇ ಓಕೆ. ಇವತ್ತು ಕೋಲ್ಡೇ ಇಲ್ಲ. ಮೈನು ಸುಮ್ಮನೆ ಸ್ವೆಟರ್ ಹಾಕೊಂಡು ಬಿಸಿ ಆಗ್ತಾಯಿದೆ ಒಳಗಡೆ. ಅಷ್ಟೊಂದು ಬಿಸಿ ಹೊಡಿತಾಯಿದೆ ಇವತ್ತು. ಕೋಲ್ಡೇ ಇಲ್ಲ. ಮಂಜು ಸಹ ಬಿದ್ದಿರ. ನಮ್ಮ ಅಂಕಲ್ ಹೇಳ್ತಿದ್ರು ಬೆಳಗ್ಗೆ ಜಿಯೇ ಮಾಡಬೇಕು ಮಂಜು ಬಿದ್ದರೆ ಅಂತ. ಮಂಜೆ ಬಿದ್ದಿಲ್ಲ ಇವತ್ತು. ಏನು ಮಾಡಬೇಕು ಏನೋ ಸಂಜೆ ಮಾಡೋದಾಗತ್ತೆ. ಮತ್ತು ನೈಟೆಲ್ಲ ಫುಲ್ ಕೋಲ್ಡ್ ಇರುತ್ತಲ್ವ, ಸೊ ಬೆಸ್ಟು ಸಂಜೆ ಮಾಡಿಬಿಡೋದು. ಇವತ್ತು ಸಂಜೆ ಮಾಡ್ತಾರೆ ಜಿಯ. ಮತ್ತು ಈಗ ಹೊಸ ಗಿಡ ಇದೆಯಲ್ಲ, ಕಾಡು ಗಿಡ, ಆ ಗಿಡ ಇದು ಸಿಗುತ್ತಿದೆಯಲ್ಲ, ಸೊ ಅದಕ್ಕೆ ಗೊಬ್ಬರ ಬೇರೆ ಹಾಕಬೇಕು ಅಂತಿದ್ರು. ಬಜ್ಜಿ ಮೆಣಸಿನ್ಕಾಯಿ ಕ್ಲೀನ್ ಮಾಡಿಕೊಂಡು ಬಸ್ಸು ಅಕಸ್ಮಾತ್ ರೇಟ್ ಏನಾದ್ರು ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಒಂದು ವಾರ ನೋಡ್ತೀವಿ ಅಷ್ಟೇ. ಒಂದು ವಾರ ನೋಡ್ಬಿಟ್ಟು ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಕ್ಲೀನಾಗಿ ತೆಗೆದ್ಬಿಟ್ಟು ಗೊಬ್ಬರ ಹಾಕ್ಕೊಂಡ್ಬಿಡ್ತೀವಿ ಕ್ಲೀನಾಗಿ. ಇವತ್ತು ವೀಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ, ಯಾಕಂದರೆ ನನ್ನ ತಮ್ಮನ ಮೊಬೈಲ್ ತೊಗೊಬಂದಿದ್ದೀನಿ. ಅವನು ಬೇರೆ ಕೆಲಸದಿಂದ ಬಂದಿದ್ದ. 2 o'clock ಆಗಿತ್ತು ಅವ್ನು ಬರೋಷ್ಟೊತ್ತಿಗೆ ರಾತ್ರಿ. ಮೊಬೈಲ್ ತೊಗೊಬಂದಿದ್ದೀನಿ. ಕ್ಯಾಮ್ರಾ ಕ್ವಾಲಿಟಿ ಸೂಪರ್ ಆಗಿದೆ. ತೊಗೊಬೇಕು ಅಂತಿದ್ದೀನಿ, ನೋಡಬೇಕು. ಸ್ವಲ್ಪ ಅಮೌಂಟ್ ಕಮ್ಮಿ ಇದೆ ಈಗ, ಯಾಕಂದರೆ ಹಿಂಡಿಗಳೆಲ್ಲ ಹಾಕಿದ್ವಲ್ಲ ತೋಟಕ್ಕೆ. ಸೊ ಒಂದು 22,000 ಬೇಕಾಗಿತ್ತು ಹಿಂಡಿಗಳು ಹಾಕೋಕ್ಕೆ. ಸೊ ಅದಕ್ಕೆ ಅಲ್ಲಿ ಸರಿ ಆಯಿತು. ಈಗ ಹಿಂಡಿಗಳು ಹಾಕ್ತೀವಿ, ಈಗ ಅಮೌಂಟ್ ಬೇಕು. ಸೊ ನಾನು ಅದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ, ಆಗೋತಾ ಇಲ್ಲ ಸದ್ಯಕ್ಕೆ. ನಾನು ನನ್ನ ತಮ್ಮನಿಗೆ ಹೇಳಿದೆ ಮೊಬೈಲ್ ಕೊಡು ಅಂತ. ಇನ್ನೊಂದು 10-15 ದಿವಸ ನಾನು ಮೊಬೈಲ್ ತೊಗೊಡ್ತೀನಿ ಬಿಡು ಅಂತ ಹೇಳ್ತಿದ್ದಾನೆ. ನೋಡೋಣ, ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಸ್ವಲ್ಪ ದಾರಿ ಚೆನ್ನಾಗಿದೆ, ಹೋಗೋಣ.
ಇದಕ್ಕಿದ್ದಂಗೆ ಲೈಟ್ ಆಫ್ ಆಗೋಯ್ತು ಟಿಲ್ಲರಲ್ಲಿ. ಸೊ ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ, ಸ್ವಿಚ್ಚಸ್ ಏನೋ ಸ್ವಿಚ್ ಅಲ್ಲ, ಇದು ವೈರಿಂಗ್ ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ಇವತ್ತು ನಿಧಾನವಾಗಿ ಹೋಗ್ಬೇಕು. ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಇಲ್ಲ ಬಲ್ಬೇನೋ ಹೋಗಿರುತ್ತೆ ಅನಿಸುತ್ತೆ. ಅದು ಜಾಸ್ತಿ ವರ್ಷ ಆಗಿದೆ ತಗೊಂಬಂದಲ್ವಾ, ಒಂದು 3 years ಏನೋ ಆಯಿತು ಅದು ಬಲ್ಬ ಚೇಂಜ್ ಮಾಡಿ ಒಂದು ಸರಿ. ಅದಕ್ಕೆ ಅದೆಲ್ಲ ಹೋಗಿರ್ಬೇಕು ಅನಿಸುತ್ತೆ. ಅದೊಂದು ಹಾಕ್ಬೇಕು, ಒಂದು 40 rupees ಏನೋ ತಗೊಳ್ತಾರೆ ಬಲ್ಬ್ಗೆ. ನೋಡಿ ಯಾವಾಗಲೇ ಇವರು ತೋಟಕ್ಕೆ ಬಂದಿದ್ದಾರೆ ನಮ್ಮೂರಲ್ಲಿ. ಇದು ಕೂಲೆಂಟ್ ಆಯಿಲ್ ಒಂದ್ಸರಿ ಚೆಕ್ ಮಾಡಬೇಕಿತ್ತು ಟಿಲ್ಲರಲ್ಲಿ. ಸೊ ಅದು ವಾಟರ್ ಕೂಲ್ಡ್ ಅಲ್ವಾ ಇಂಜಿನ್ನು, ಅದಕ್ಕೆ ಕೂಲೆಂಟ್ ಆಯಿಲ್ ಚೆಕ್ ಮಾಡಬೇಕು. ಮತ್ತು ಡೀಸೆಲ್ ಕಮ್ಮಿ ಇದೆ, ಡೀಸೆಲ್ ಹಾಕ್ಕೋಬೇಕು. ಆಯಿಲ್ ಚೆಕ್ ಮಾಡಬೇಕು ಮೇನು ಟಿಲ್ಲರಲ್ಲಿ. ಅದು 3 ಚೆಕ್ ಮಾಡಿಕೊಂಡ್ರೆ ಇದರಲ್ಲಿ ಗೇರ್ ಬಾಕ್ಸ್ ಆಯಿಲು, ಇಂಜಿನ್ ಆಯಿಲು, ಕೂಲೆಂಟು ಮತ್ತು ಆ 3 ಮ್ಯಾಕ್ಸಿಮಮ್ ಇದು ಬರೋದು ಇಶ್ಯೂ ಬರೋದು. ಸೊ 3 ಕರೆಕ್ಟಾಗಿ ಚೆಕ್ ಮಾಡ್ಕೊಂಬಿಟ್ರೆ ಸಾಕು ಟಿಲ್ಲರಲ್ಲಿ, ಇನ್ನೇನು ಬೇಕಾಗಿಲ್ಲ. ನೋಡಿ ಕರೆಂಟ್ ಇದೆ, ದೇವಸ್ಥಾನ ಹತ್ರ ಕರೆಂಟ್ ಲೈಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಇವತ್ತು. ನನ್ನ ತೋಟಕ್ಕೆ ರೀಚ್ ಆದೆ. ನೋಡಿ ಮಾರ್ನಿಂಗ್ ಎಲ್ಲ ಫ್ಲವರಿಂಗ್ ಆಗಿಬಿಟ್ಟಿದೆ. ನೋಡಿ ಎಲ್ಲ ಎಷ್ಟಪ್ಪ ದಪ್ಪ ಕಾಳಾಗ್ಬಿಟ್ಟಿದೆ ಈ ತೋಟದಲ್ಲಿ. ಸೊ ನೀರು ಆನ್ ಮಾಡಬೇಕು, ನೀರು ಆನ್ ಮಾಡಿಬಿಟ್ಟು ಓಡಿಸ್ಕೋಬೇಕು ಫಸ್ಟು. ನಮ್ಮ ಚಿಕ್ಕಪ್ಪ ಬರಲೇ ಇಲ್ಲ ಇನ್ನು ಇವತ್ತು ಇಷ್ಟೊತ್ತಾದ್ರೂ. ಇದರಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಗೊನೆಗಳು, ಕಾಣಿಸ್ತಾ? ಮೊಬೈಲ್ ಸೂಪರಾಗಿ, ಕ್ಯಾಮ್ರಾ ಸೂಪರಾಗಿದೆ ಇದು ಮೊಬೈಲಲ್ಲಿ. ನೋಡಿ ನೋಡಿ ಈ ತೋಟ ಇದರಲ್ಲಿ ಜಾಸ್ತಿ ಗೊನೆಗಳಿಲ್ಲ. ಸೊ ನೋಡಿ ಇಲ್ಲಿದ್ದಾವೆ, ಇಲ್ಲಿಂದ ಮುಂದೆ ಇದ್ದಾವೆ ಗೊನೆಗಳು. ಸೊ ಕ್ವಾಲಿಟಿ ಚೆನ್ನಾಗಿ ಬರ್ತಿದೆ. ಇವತ್ತು MKP ಬಿಡಬೇಕಲ್ವ, ಒಂದು ಸ್ವಲ್ಪ ಸೈಜ್ 2-3 ಡೇಸಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಹೋಗಿ MKP ಬಿಡೋಣ, ಮತ್ತೆ ಸಿಗ್ತೀನಿ.